ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಗಾರ್ಡನಿಂಗ್ ವಿತ್ ಪ್ರೀತಿ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಮತ್ತೊಂದು ವಿಡಿಯೋದೊಂದಿಗೆ ಬಂದಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಆಗಿ ಮನೆಯಲ್ಲೇ ಸಿಗುವಂಥ ವಸ್ತುವಿಂದ ಒಂದು ಆರ್ಗ್ಯಾನಿಕ್ ಫರ್ಟಿಲೈಸರ್ನ ಯಾವ ರೀತಿ ತಯಾರಿಸ್ಕೊಳ್ಳೋದು, ಹಾಗೆ ಅದಕ್ಕೆ ಏನೆಲ್ಲ ಮಿಕ್ಸ್ ಮಾಡಿ ಗಿಡಗಳಿಗೆ ಕೊಟ್ಟರೆ ತುಂಬ ಚೆನ್ನಾಗಿ ಹೂಗಳು ಬರುತ್ತೆ ಅನ್ನೋದು ಇವತ್ತಿನ ಟಾಪಿಕ್ ಆಗಿರುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ, ದಾಸವಾಳ ಗಿಡದಲ್ಲಿ ತುಂಬ ಮೊಗ್ಗುಗಳು, ಹೂಗಳು ಎಷ್ಟು ಚೆನ್ನಾಗಾಗಿದೆ ಅಂತಂದರೆ, ನಾನಂತೂ ಸುಮಾರು ಲಿಕ್ವಿಡ್ ಫರ್ಟಿಲೈಸರ್ನ ಟ್ರೈ ಮಾಡ್ತಾ ಇರ್ತೀನಿ. ಬಟ್ ತುಂಬ ಎಫೆಕ್ಟಿವ್ ಆಗಿ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುವಂಥ ಈ ಫರ್ಟಿಲೈಸರ್ನ ನಿಮ್ಮ ಜೊತೆಗೆ ಇವತ್ತು ಶೇರ್ ಮಾಡ್ಕೋತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫರ್ಟಿಲೈಸರ್ನ ಹೇಳೋ ಮುಂಚೆ ಕೆಲವೊಂದು ಬೇಸಿಕ್ ನೀಡ್ಸ್ ಏನು ಬೇಕು ಗಿಡಕ್ಕೆ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ಹೇಳ್ಬಿಡ್ತೀನಿ. ಆಲ್ರೆಡಿ ಹಳೆ ವಿಡಿಯೋದಲ್ಲೂ ಇದನ್ನು ಶೇರ್ ಮಾಡಿದ್ದೆ. ಹಾಗೆ ಯಾರು ಹೊಸ ವಿಡಿಯೋನ ನೋಡ್ತಾ ಇದ್ದೀರಾ ಅಂತಂದರೆ, ಇದೇ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ಅವರಿಗೆ ಹೆಲ್ಪ್ ಆಗಲಿ ಅಂತ ಕೆಲವೊಂದು ಬೇಸಿಕ್ ನೀಡ್ಸ್ ಗಿಡಕ್ಕೆ ಏನು ಬೇಕು ಅದನ್ನು ಹೇಳ್ಬಿಡ್ತೀನಿ. ಫಸ್ಟ್ ಒಂದು ಬಂದು ಗಿಡಗಳಿಗೆ ಅಂತಂದರೆ, ಯಾವುದೇ ಹೂವಿನ ಗಿಡ ತಗೊಳ್ಳಿ ನೀವು, ದಾಸವಾಳ, ಮಲ್ಲಿಗೆ, ಗುಲಾಬಿ, ಎಷ್ಟೇ ವೆರೈಟಿ ಆಫ್ ಗುಲಾಬಿ ಗಿಡಗಳನ್ನ ತೊಗೊಳ್ಳಿ, ದಾಸವಾಳ ಗಿಡಗಳನ್ನ ತೊಗೊಳ್ಳಿ, ಬೇಸಿಕ್ ನೀಡ್ ಬಂದುಬಿಟ್ಟು 5 ರಿಂದ 6 ಗಂಟೆ ಮಿನಿಮಮ್ ಅದಕ್ಕೆ ಬಿಸಿಲು ಬೇಕೇ ಬೇಕು. ನೀವು ಏನೇ ಫರ್ಟಿಲೈಸರ್ ಹಾಕಿ, ನೀವು ಏನೇ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟರು ಮೊಗ್ಗುಗಳು ಬರ್ತಾ ಇಲ್ಲ ಅಂದಾಗ ಫಸ್ಟ್ ನೀವು ಗಿಡನ ಬಿಸಿಲಿಗೆ ಶಿಫ್ಟ್ ಮಾಡಿ ನೋಡಿ. ಹಾಗೆ ಮಣ್ಣು ಚೆನ್ನಾಗಿದೆಯಾ ಅದನ್ನು ಚೆಕ್ ಮಾಡ್ಕೊಳ್ಳಿ. ಇವೆರಡೂ ಚೆನ್ನಾಗಿದ್ದರೆ ಆಮೇಲೆ ಆದ್ರೂ ನಿಮಗೆ ಹೂಗಳು ಬಿಡ್ತಾ ಇಲ್ಲ ಅಂದಾಗ ಈ ಫರ್ಟಿಲೈಸರ್ನ ಯೂಸ್ ಮಾಡ್ತಾ ಹೋಗಿ. ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುವಂಥದ್ದು. ನಾನು ಸುಮಾರು ವರ್ಷಗಳಿಂದ ಇದನ್ನು ತಪ್ಪದೇ ಯೂಸ್ ಮಾಡಿದ್ದೀನಿ. ಸೊ ನಿಮ್ಮಲ್ಲೂ ಸುಮಾರು ಜನ ಇದನ್ನು ಯೂಸ್ ಮಾಡಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಾ, ಒಂದೇ ಗಿಡದಲ್ಲಿ ಎಷ್ಟೊಂದು ಮೊಗ್ಗುಗಳಾಗಿದೆ ಅಂತಂದರೆ, ಈ ಗಿಡ ನಿಮಗೆ ಲಾಸ್ಟ್ ಕೆಲವೊಂದು ವಿಡಿಯೋಗಳಲ್ಲಿ ನೋಡಿದಾಗ ನಿಮಗೆ ಗೊತ್ತಾಗಿರ್ಬೋದು, ತುಂಬ ಸ್ಟ್ರೆಸ್ಗೆ ಒಳಗಾಗಿ ಎಲೆಗಳೆಲ್ಲ ಉದುರು ಹೋಗಿತ್ತು. ಆಮೇಲೆ ನಾನು ಕೆಲವೊಂದು ಟ್ರೀಟ್ಮೆಂಟ್ಗಳನ್ನ ಮಾಡಿದ ಆದಮೇಲೆ ಆ ಗಿಡ ಅಷ್ಟು ಚೆನ್ನಾಗಿ ಹೂಗಳನ್ನ ಕೊಡ್ತಾ ಇರುವಂಥದ್ದು. ಹಾಗೆ ಹೂಗಳ ಆದಮೇಲೆ ಈ ರೀತಿ ಹೂಗಳನ್ನ ತೆಗೆಯೋದನ್ನು ಮರೆಯೋಕ್ಕೆ ಹೋಗಬೇಡಿ. ದಾಸವಾಳ ಗಿಡದಲ್ಲಿ ಏನಾಗುತ್ತೆ, ಹೂಗಳನ್ನ ತೆಗೆದುಬಿಟ್ರೆ ಆಯಿತು. ಬಟ್ ರೋಸ್ ಪ್ಲ್ಯಾಂಟಲ್ಲಿ ಆ ರೀತಿ ಆಗೋದಿಲ್ಲ. ಸಾಫ್ಟ್ ಪ್ರೂನಿಂಗ್ ಬೇಕಾಗುತ್ತೆ. ಅಂತಂದರೆ ಹೂ ಏನು ಬಿಟ್ಟಿರುತ್ತೆ ಆ ಜಾಗದಲ್ಲಿ, ಅಂತಂದರೆ ಅದಕ್ಕಿಂತ ಕೆಳಗೆ ಇರುವಂಥ ಒಂದು 2 ಎಲೆ ಅಥವಾ 2 ಇಂಚ್ ಆಗುವಷ್ಟು ಜಾಗವನ್ನು ಬಿಟ್ಟು ಕಟ್ ಮಾಡಿದರೆ ಮಾತ್ರ ಈ ರೀತಿ ಹೊಸ ಹೊಸ ಚಿಗುರುಗಳು ಬರುತ್ತೆ, ಹೊಸ ಮೊಗ್ಗುಗಳು ಬರುತ್ತೆ. ಈ ಲಿಕ್ವಿಡ್ ಫರ್ಟಿಲೈಸರ್ ನಾನು ಏನು ಹೇಳ್ತಾ ಇದ್ದೀನಿ, ಇದನ್ನು ನೀವು ಮಲ್ಲಿಗೆ ಗಿಡಕ್ಕೆ, ದಾಸವಾಳ ಗಿಡಕ್ಕೆ, ಹಾಗೆ ಎಲ್ಲ ಹೂವಿನ ಗಿಡಗಳಿಗೂ, ಗುಲಾಬಿ ಗಿಡಗಳಿಗೂ ಈ ಫರ್ಟಿಲೈಸರ್ನ ನೀವು ಕೊಡ್ಬೋದು. ಸೊ ಬನ್ನಿ, ಯಾವ ರೀತಿ ಫರ್ಟಿಲೈಸರ್ನ ತಯಾರು ಮಾಡ್ಕೊಳ್ಳೋದು, ಯಾವ ರೀತಿ ಇದನ್ನು ಕೊಡೋದು, ಹಾಗೆ ಇದನ್ನು ಕೊಡೋದ್ರಿಂದ ಏನೇನೆಲ್ಲ ಬೆನಿಫಿಟ್ಸ್ ಇದೆ ಎಲ್ಲವನ್ನೂ ಹೇಳ್ತೀನಿ. ಹಾಗೆ ಇನ್ನೊಂದು ಕಂಪ್ಲೇಂಟ್ ಸುಮಾರು ಜನ ಹೇಳ್ತಾ ಇದ್ರು, ಗಿಡದಲ್ಲಿ ಹೂಗಳ ಸೈಜ್ ತುಂಬ ಕಡಿಮೆ ಬರ್ತಾ ಇದೆ, ಇದಕ್ಕೆ ರೀಸನ್ ಹೇಳಿ, ಹಾಗೆ ಸೊಲ್ಯೂಷನ್ ಕೂಡ ಹೇಳಿ ಅಂತ. ಇವತ್ತಿನ ಫರ್ಟಿಲೈಸರ್ ಏನೇನಕ್ಕೆಲ್ಲ ಯೂಸ್ ಆಗುತ್ತೆ ಅಂತಂದರೆ, ಗಿಡದ ಬೆಳವಣಿಗೆ ಆಗಿಲ್ಲ ಅಂದರೆ ಅದಕ್ಕೆ, ಹಾಗೆಯೇ ಗಿಡದ ಹೂಗಳು ತುಂಬ ಕಡಿಮೆ ಸೈಜಲ್ಲಿ ಬರ್ತಾ ಇದ್ದರೆ ಅದಕ್ಕೆ, ಹಾಗೆ ಮೊಗ್ಗುಗಳು ಉದುರೋದಕ್ಕೆ, ಈ ಎಲ್ಲ ಕಾರಣಗಳಿಗೂ, ಎಲ್ಲ ಪ್ರಾಬ್ಲಮ್ಗಳಿಗೂ ಸೊಲ್ಯೂಷನ್ ಇವತ್ತಿನ ಈ ಫರ್ಟಿಲೈಸರ್. ಬನ್ನಿ ಸ್ಟಾರ್ಟ್ ಮಾಡೋಣ. ಯಾವ ರೀತಿ ತಯಾರಿಸೋದು ಅಂತ ಹೇಳ್ತೀನಿ. ಇಲ್ಲಿ ಆಲ್ರೆಡಿ ನಾನು ಮಾಡಿಟ್ಕೊಂಡಿದ್ದೀನಿ. ಏನಿಲ್ಲ, ಸಿಂಪಲ್ಲಾಗಿ ಒಂದು ಕಂಟೈನರ್ನ ತೊಗೊಳ್ಳಿ. ದಿನ ಕಿಚನಲ್ಲಿ ನೀವು ಈರುಳ್ಳಿ ಕಟ್ ಮಾಡುವಾಗ ಈರುಳ್ಳಿ ಮೇಲ್ಗಡೆ ಸಿಪ್ಪೆಯನ್ನು ನೀವೇನು ಡಸ್ಟ್ಬಿನ್ಗೆ ಹಾಕ್ತೀರಾ ಅದನ್ನು ಬಿಸಾಕಕ್ಕೆ ಹೋಗಬಾರ್ದು. ಒಂದು ಕಂಟೈನರಲ್ಲಿ ಈ ರೀತಿಯಾಗಿ ಸ್ಟೋರ್ ಮಾಡಿ ಇಟ್ಕೊಂಡು, ಹಾಗೆ ಬನಾನಾ ಪೀಲ್ ಕೂಡ ನಾನಿಲ್ಲಿ ಹಾಕಿದ್ದೀನಿ. ಹಸಿ ಬನಾನಾ ಪೀಲನ್ನೇ ಹಾಕಿ ನೀವು 2 ದಿನ ಇದನ್ನು ನಾನು ಫರ್ಮೆಂಟ್ ಆಗಕ್ಕೆ ಬಿಟ್ಟಿದ್ದೀನಿ. ನೋಡಿ, 2 ದಿನ ಆದಮೇಲೆ ಈ ರೀತಿ ಕಲರ್ ಆಗಿ ನಿಮಗೆ ಸಿಗುತ್ತೆ. ಇದನ್ನು ನೀವು ಏನು ಮಾಡಬೇಕು ಅಂತಂದರೆ, ಜರಡಿ ಹಿಡ್ಕೊಂಡು ನೀರನ್ನು ಮಾತ್ರ ತಗೋಬೇಕು. ಈ ಉಳಿದಿರೋಂಥ ಸಿಪ್ಪೆನ ನಾವು ಏನು ಮಾಡಬೇಕು ಅಂದರೆ, ನೀವು ಮನೆಯಲ್ಲೇ ವರ್ಮಿ ಕಂಪೋಸ್ಟ್ ಅಥವಾ ಕಿಚನ್ ವೇಸ್ಟ್ ಕಂಪೋಸ್ಟ್ ಏನಾದರೂ ಮಾಡ್ತಾ ಇದ್ದರೆ ಆ ಕಂಟೈನರ್ಗೆ ನೀವು ಅದನ್ನು ಯೂಸ್ ಮಾಡ್ಕೋಬೋದು. ಇಲ್ಲಿ ನೋಡಿ, ಇಷ್ಟು ಕಲರ್ ಆಗಿ ಬಂದಿರೋವಂಥ ನೀರನ್ನು ನಾನು ತಗೋತಾ ಇದ್ದೀನಿ. ಅದಕ್ಕೆ ಇನ್ನೂ ಒಂದು ಇಂಗ್ರೀಡಿಯೆಂಟ್ ಮಿಕ್ಸ್ ಮಾಡಬೇಕು. ಏನು ಅಂತಂದರೆ, ಇದು ಕಾಫಿ ಪೌಡ್ರ್, ಇನ್ಸ್ಟಂಟ್ ಕಾಫಿ ಪೌಡ್ರ್. ಇಲ್ಲಿ ಗಟ್ಟಿಯಾಗಿದೆ, ನಾನು ಗಿಡಗಳಿಗಂತ ಯೂಸ್ ಮಾಡೋಕ್ಕಂತಲೇ ತಂದಿಟ್ಕೊಂಡಿರ್ತೀನಿ. ಸೊ ಗಾಳಿಗೆ ಇದು ಗಟ್ಟಿಯಾಗಿದೆ, ಏನು ಪ್ರಾಬ್ಲಮ್ ಇಲ್ಲ. ನೀರಿಗೆ ಹಾಕಿದ ತಕ್ಷಣ ಇದು ಡೈಲ್ಯೂಟ್ ಆಗೇ ಆಗುತ್ತೆ. ಸೊ ಇದನ್ನು ನಾನು ಒಂದು ಬಕೆಟ್ಗೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ಯಾವ ರೀತಿ ಇದನ್ನು ಡೈಲ್ಯೂಟ್ ಮಾಡಬೇಕು ಅಂತಂದರೆ, ಈಗ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಅಂಥ ಫರ್ಟಿಲೈಸರ್ 1 ಕಪ್ ಆಗೋಷ್ಟಿದ್ರೆ, ಅಥವಾ ಈ ಒಂದು ನಾನೇನು ಕಂಟೈನರ್ ತೊಗೊಂಡಿದ್ದೀನಿ ಅಷ್ಟು ಆಗ್ತಾ ಇದೆ, ಅದರಷ್ಟೇ ನೀರನ್ನು ನಾನು ನಾರ್ಮಲ್ ನೀರನ್ನು ಮಿಕ್ಸ್ ಮಾಡಿದ್ದೀನಿ. ಅಂತಂದರೆ 1:1 ರೇಷಿಯೋಲ್ಲಿ ನಾನು ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ 1 ಮಗ್ಗಷ್ಟು ನಿಮಗೆ ಈರುಳ್ಳಿ ಸಿಪ್ಪೆದು ಅಥವಾ ಬನಾನಾ ಸಿಪ್ಪೆದು ನಿಮಗೆ ಅದರದ್ದು ಲಿಕ್ವಿಡ್ ಸಿಕ್ಕಿದರೆ ಅಷ್ಟೇ, ಅದು ಎಷ್ಟು ಕ್ವಾಂಟಿಟಿ ಇದೆ ಅಷ್ಟೇ ನಾರ್ಮಲ್ ನೀರನ್ನು ಸೇರಿಸ್ಕೊಂಡು ಗಿಡಗಳಿಗೆ ಕೊಡೋದ್ರಿಂದ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಇದರಲ್ಲಿ ಏನಪ್ಪ ಇದೆ ಅಂತಂದರೆ, NPK
ತುಂಬ ಇಂಪಾರ್ಟೆಂಟ್ ಗಿಡದಲ್ಲಿ ಹೂಗಳು ಬಿಡೋಕೆ ಅನ್ನೋದು ಬೇಸಿಕ್ ನಿಮಗೆ ಗೊತ್ತಿರೋ ಅಂಥದ್ದೇ. ಹಾಗೆಯೇ ಎಲ್ಲ ಹೂವಿನ ಗಿಡಗಳಿಗೂ ಯಾವ ರೀತಿಯಾದಂಥ ಮಣ್ಣು ಬೇಕು ಅಂತಂದರೆ ಅಸಿಡಿಕ್ ಆಗಿರುವಂಥ ಮಣ್ಣು ಬೇಕು. ಈ ಈರುಳ್ಳಿ ಸಿಪ್ಪೆ ನಾವು ನೀರು ಹಾಕೋದ್ರಿಂದ ಅಸಿಡಿಕ್ ಆಗಿ ಮಣ್ಣು ಕನ್ವರ್ಟ್ ಆಗುತ್ತೆ, ಹೆಚ್ಚಾಗಿ ಹೂಗಳನ್ನ ಬಿಡೋಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಕಾಫಿ ಪೌಡ್ರು ಕೂಡ ಮಣ್ಣನ್ನು ಅಸಿಡಿಕ್ ಮಾಡೋದ್ರಿಂದ ಗಿಡದಲ್ಲಿ ತುಂಬ ಚೆನ್ನಾಗಿ ಚಿಗುರು ಹಾಗೆ ಮೊಗ್ಗುಗಳು ಬರುತ್ತೆ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮನೆಯಲ್ಲೇ ಬಿಸಾಡುವಂಥ ವಸ್ತುವಿಂದ ನೀವು ಇದನ್ನು ತಯಾರಿಸ್ಕೋಬೋದು. ಇದನ್ನು ನೀವು ಯಾವಾಗ ಕೊಡಬೇಕು ಅಂತಂದರೆ ವಾರಕ್ಕೆ ಒಂದು ಸಲ ತಪ್ಪದೇ ಕೊಟ್ಟು ನೋಡಿ. ಒಂದು ತಿಂಗಳಲ್ಲಿ ನಿಮ್ಮ ಎಲ್ಲ ಗಿಡಗಳಲ್ಲಿ ಹೂವಿನ ಸಂಖ್ಯೆ ಹೆಚ್ಚಾಗಿಲ್ಲ ಅಂದರೆ ನನಗೆ ನೀವು ಕಾಮೆಂಟ್ ಮಾಡಿ ಹೇಳ್ಬೋದು. ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಎಷ್ಟು ಹಾಕಬೇಕು ಅನ್ನೋದು ಇಲ್ಲಿ ಒಂದು ಗ್ಲಾಸ್ ನಾನು ನಿಮ್ಗೆ ಏನು ತೋರಿಸ್ದೆ ಅಷ್ಟೇ ಒಂದು ಗ್ಲಾಸಷ್ಟು ಹಾಕಬೇಕು, ತುಂಬಾ ಹಾಕಕ್ಕೆ ಹೋಗಬಾರ್ದು. ಸೊ ಈ ರೀತಿಯಾಗಿ ನಿಮ್ಮ ಗಿಡದಲ್ಲೂ ಹೂಗಳು ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಯೂಸ್ ಮಾಡಿದಾದಮೇಲೆ ನೀವು ಕಾಮೆಂಟ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ. ಹಾಗೆ ಯಾರ್ಯಾರೆಲ್ಲ ಈಗ ಆಲ್ರೆಡಿ ಇದನ್ನು ಯೂಸ್ ಮಾಡ್ತಾ ಇದ್ದೀರಾ ಅದನ್ನು ಕೂಡ ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಆಲ್ ಆಫ್ ಯು ಟೇಕ್ ಕೇರ್ ಆ್ಯಂಡ್ ಹ್ಯಾಪಿ ಗಾರ್ಡನಿಂಗ್ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.